ಶ್ರೀ ಕು ವೀರಭದ್ರಪ್ಪನವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುಧಾ ವಾರಪತ್ರಿಕೆಯ ಸುದ್ದಿ ಸಂಪಾದಕರಾದ ಶ್ರೀ ಗುಡಿಯಾಡಿ ನಾಗರಾಜ್ ಅವರೇ, ಪುಸ್ತಕದ ಬಗ್ಗೆ ರಸವತ್ತಾಗಿ ಮಾತಾಡಿರ್ತಕ್ಕಂಥ ಮತ್ತು ಪತ್ರಿಕಾ ಮಿತ್ರರೇ ಮತ್ತು ದೂರದರ್ಶನದ ಮಾಧ್ಯಮ ಮಿತ್ರರವರೇ ಮತ್ತು ಮಲ್ಲಿಕಾರ್ಜುನ ಕಡಕೊಳ್ಳುವಂತೆ, ಈ ಒಂದು ಸಂದರ್ಭದಲ್ಲಿ ನನಗೆ ಒಂದು ತ್ರಿಪದಿ ನೆನಪಾಗ್ತಾ ಇದೆ. ಭೃಂಗ ಕೇಳಲು ಚಂದ, ಅಂಗ ನೋಡಲು ಚಂದ. ಭೃಂಗ ಕೇಳಲು ಚಂದ, ಅಂಗ ನೋಡಲು ಚಂದ. ಭಂಗವಿಲ್ಲದ ನುಡಿ ಚಂದ, ಸಜ್ಜನರ ಸಂಘವೇ ಚಂದ. ಇದು ಸರ್ವಜ್ಞನ ತ್ರಿಪದಿ. ಇಲ್ಲಿ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಜ್ಜನರು ಮತ್ತು ಇಲ್ಲಿ ಸಾಹಿತ್ಯ ಅಭಿಮಾನಿಗಳು ನೆರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳ ಸಂಘ, ಈ ಒಂದು ಸಂಘ ಇವತ್ತು ನಮ್ಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಚಂದ, ಚಂದ, ಅಂದ ಮತ್ತು ಆನಂದ. ನಾನು ಬರವಣಿಗೆ ಭಾಳ ಹಿಂದೆ ಪ್ರಾರಂಭಿಸಿದ್ದೆ. ವೇಣು ಮತ್ತು ನಾನು ದುರ್ಗದಲ್ಲಿ ಕೂಡಿ ಆಡಿರ್ತಕ್ಕಂಥವ್ರು, ಬೆಳೆದಿರ್ತಕ್ಕಂಥವ್ರು ಮತ್ತು ಅಲ್ಲಿ ದುರ್ಗದ ಪ್ರತಿಯೊಂದು ಬೀದಿ ಬೀದಿ ಬೆಟ್ಟ ಎಲ್ಲವನ್ನು ಸುತ್ತಾಡಿರ್ತಕ್ಕಂಥವ್ರು. ನಾನು ಮೊದಲನೆಯ ಕಾದಂಬರಿ ಓದಿದ್ದು ಅಂತ ಹೇಳಿದ್ರೆ ಬೇಲು ವೇಣು ಅವರು ಬರೆದಿರ್ತಕ್ಕಂಥ ಕಾದಂಬರಿ ಇದೆ. ಅದು ಹಸ್ತಪ್ರತಿ. ಅವರು ಸೆಕೆಂಡ್ ಇಯರ್ BSc ಓದಬೇಕಾದ್ರು ಅಥವಾ PUC ಓದಬೇಕಾದ್ರೂ 3 ಕಾದಂಬರಿಗಳನ್ನು ಬರೆದಿದ್ರು. ಆ 3 ಕಾದಂಬರಿಗಳನ್ನು ನಾನು ಓದಿದ್ದೆ. ಅದರಲ್ಲಿ ನನಗೆ ನೆನಪಿರ್ತಕ್ಕಂಥದ್ದು ಅಂತ ಹೇಳಿದರೆ ಹಸಿರು ನಾಯಿ ಅಂತ ಭಾಳ ಅಂದವಾಗಿ ಬರೆದಿದ್ರು. ಆದರೆ ಇದುವರೆಗೂ ಆ ಪುಸ್ತಕಗಳು ಪ್ರಿಂಟ್ ಆಗಲಿಲ್ಲ, ಪುಸ್ತಕದ ರೂಪದಲ್ಲಿ ಬರಲಿಲ್ಲ. ವೇಣನೇ ಆಗಲಿ ನಾನೇ ಆಗಲಿ ಸಾಹಿತ್ಯ ಆಗಬೇಕು ಅಂತಂದೇಳಿ ಅಂದ್ಬಿಟ್ಟು ಯಾವತ್ತೂ ಪ್ರಯತ್ನ ಪಟ್ಟವಲ್ಲ. ಯಾಕೆ ಅಂತ ಹೇಳಿದ್ರೆ ವೇಣು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ಸು CBZ ಅಂತ ಹೇಳಿದ್ರೆ ಕೆಮಿಸ್ಟ್ರಿ, ಬಾಟ್ನಿ, ಜುಯಾಲಜಿ. ನಾನು ತಗೊಂಡಿದ್ದು PCM, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಹೀಗಾಗಿ ನಾವು ಸಾಗಿ ಬಿಡಿಸ್ತಾರೆ, ಹಾಡು ಹೇಳ್ಕೊಳ್ತಾ ನಾವು ಅಡ್ಡಾಡಿದವರು ಅಷ್ಟೇ. ಅದು ಒಂದು ಸಂದರ್ಭದಲ್ಲಿ ಒಂದು ಛಲಬಿಡದ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ. ಹಾಗೆ ಅವರು ಬರೋರು ಅದಕ್ಕೆ ಕಾರಣಗಳು ಇತ್ತು. ನಾನು ಬರೀಲಿಲ್ಲ, ಅದಕ್ಕೂ ಕಾರಣಗಳು ಇತ್ತು. ಆನಂತರ ಏನಾಯ್ತು ಅಂತ ಹೇಳಿದ್ರೆ, ಅವಾಗ ಈ ಮೊಬೈಲ್ಗಳು ಇರಲಿಲ್ಲ, ಪತ್ರಗಳು ಬರಿಬೇಕಾಗಿತ್ತು. ಎಲ್ಲರೂ ಪತ್ರಗಳು ಬರದೆ ಅವತ್ತಿನ ದಿವಸ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ರು. ಅವಾಗ ಪತ್ರ ಬರೆಯುವಾಗ ಎಷ್ಟೊಂದು ವೀರಭದ್ರಪ್ಪನವ್ರು ಹೇಳಿದರು, ಪತ್ರ ಹಿಂದೆಲ್ಲ ಪತ್ರ ಹೇಗೆ ಬರೀತಿದ್ರು, ಯಾವ ರೀತಿ ಬರೀತಿದ್ರು, ಭಾವನೆಗಳೇನು. ಆವಾಗ ಒಬ್ಬ ಮಗ ತಂದೆ ಬರಬೇಕಾದ್ರೆ ಪೂಜ್ಯ ತಂದೆಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಬರೀತಿದ್ರು. ಹಾಗೆಯೇ ತಾಯಿ ಬರೀಬೇಕಾದ್ರೆ ಮಾತೃಶ್ರೀ ತಾಯಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಇಲ್ಲಿ ಆರೋಗ್ಯ, ತಮ್ಮಗಳ ಆರೋಗ್ಯ ತಿಳಿಸ್ಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ನನಗೆ ತುಂಬ ಕಳಕಳಿಯಾಗಿದೆ, ಹಾಗೆ ಬರೀತಿದ್ರು. ಆಮೇಲೆ ಅಣ್ಣನಿಗೆ ಬರೀಬೇಕಾದ್ರೆ ತಮ್ಮ ಪಿತೃ ಸಮಾನನಾದ ಅಣ್ಣನಿಗೆ ಅಂತ ಬರೀತಾ ಇದ್ರು. ಹಾಗೆ ಅತ್ತಿಗೆ ಬರೀಬೇಕಾದ್ರೆ ಮಾತೃ ಸಮಾನಳಾದ ಅತ್ತಿಗೆಗೆ ಅಂತ ಬರೀತಾ ಇದ್ರು. ಅವತ್ತಿನ ದಿವಸ ಆ ಪತ್ರಗಳನ್ನು ಓದಿದಾಗ ತಂದೆನೇ ಆಗಲಿ ಮಗನೇ ಆಗಲಿ ಒಂದು ಹೃದಯ ಒದ್ದೆ ಆಗ್ತಾ ಇತ್ತು. ಒಂದು ಭಾವನೆಗಳು ಅಲ್ಲಿ ಓದಬೇಕಾದ್ರೇ ಒಂದು ಭಾವನೆಗಳು ಪ್ರಕಟವಾಗ್ತಾ ಇತ್ತು. ಆದರೆ ಇವತ್ತಿನ ದಿವಸ ಏನಾಗ್ತಾ ಇದೆ, ದೂರದಲ್ಲಿರ್ತಕ್ಕಂಥ ಮಗನಿಗೆ ತಂದೆ ಫೋನ್ ಮಾಡಿದರೆ ಮೊಬೈಲ್ನಲ್ಲಿ, ಇವತ್ತು ಮೊಬೈಲು ಲ್ಯಾಪ್ಟಾಪ್ ಬಂದ್ಬಿಟ್ಟಿದೆ,
ಎಲ್ಲಿಂದನಾದರೂ ಎಲ್ಲಿ ಯೂಸ್ ಮಾಡ್ಬೋದು. ಮಾಡಿದರೆ ಅವನು ಮಗ ಮಾತಾಡ್ತಾನೆ, ಹಲೋ ಅಂತಾನೆ. ಮಗ ಹಲೋ ಯಾರು ಮಾತಾಡ್ತಿರೋದು ಅಂತ ಕೇಳ್ತಾನೆ. ಯಾಕೆಂದ್ರೆ ತಂದೆ ಧ್ವನಿನೇ ಗುರ್ತಿಡಿಯೋದಿಲ್ಲ ಅಂತ. ಮಗ ಮಾತಾಡಿ ಏನು ಹೇಳ್ತಾ ಅವನಿನ್ನ ಏನಪ್ಪ ಸಮಾಚಾರ ಅನ್ನೋದಕ್ಕೆ ಸರಿ, ನಾನು ಇವಾಗ ಡ್ರೈವಿಂಗ್ನಲ್ಲಿದ್ದೀನಿ, ಫೋನ್ ಇಡು ಅಂತ ಹೇಳ್ಬಿಡ್ತಾನೆ. ಕಟ್ ಮಾಡು ಫೋನ್ ಅಂತ ಹೇಳ್ಬಿಡ್ತಾನೆ. ಈ ಒಂದು ಸ್ಥಿತಿ ತಪ್ಪಿದೆ. ಇದು ನಮ್ಮ ಕನ್ನಡ ಉಳಿಬೇಕಾದ್ರೆ, ಕನ್ನಡ ಅಂತಲ್ಲ ಯಾವುದೇ ಭಾಷೆ ಆಗಲಿ ಅದು ಉಳಿಬೇಕಾದ್ರೆ ಅದನ್ನು ನಾವು ಬಳಸಬೇಕು. ಹೆಚ್ಚು ಹೆಚ್ಚು ಬಳಸಿದಾಗಲೇ ಕನ್ನಡ ಉಳಿಯುತ್ತೆ. ಇವತ್ತು ಲ್ಯಾಟಿನ್ ಭಾಷೆನೇ ಆಗಲಿ, ಸಂಸ್ಕೃತನೇ ಆಗಲಿ ಇವತ್ತಿಲ್ಲ, ಮೃತ ಭಾಷೆ ಅಂತ ಹೇಳ್ತಾರೆ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಹಿಂದೆ ಒಂದು ಸಮಯದಲ್ಲಿ ಬಳಸ್ತಾ ಇದ್ರು. ಅದರಲ್ಲಿ ದೊಡ್ಡ 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 ಕಾವ್ಯಗಳು ಬಂದಿದ್ದಾರೆ. ಇವತ್ತಿನ ದಿವಸ ಅವು ಮೃತ ಭಾಷೆ, ಅವ್ರನ್ನ ಬಳಸ್ತಿಲ್ಲ, ಬಿಟ್ಬಿಟ್ರೆ. ಹಾಗಾಗಿ ಅವು ಇದಾಗಿ ಕನ್ನಡ ಎಲ್ಲಿ ಆ ಸ್ಥಿತಿಗೆ ಬರುತ್ತೋ ಅಂತ ಹೆದರಿಕೆ ಆಗಿದೆ. ಅದು ಆಗಬಾರ್ದು. ಓದಬೇಕು, ಬರೀಬೇಕು. ಬರೀ ಓದ್ತಕ್ಕಂಥವ್ರು ಹೆಚ್ಚಿಗೆ ಜನ ಆದಾಗ ಬರೀತಕ್ಕಂಥವ್ರು ಬೆಳಕಿಗೆ ಬರ್ತಾರೆ. ಆನಂತರ ವೇಣು ನಾನು ಸಾಹಿತ್ಯಕ್ಕೆ ಹೊಡ್ಕೊಂಡು ನಾನು ಸಾಹಿತ್ಯ ಬರೆಯೋದು ಬಿಟ್ಟೆ. ಅವ್ರು ಬರ್ಕೊಂಡು ಹೋದ್ರು, ದೊಡ್ಡ ಪ್ರಸಿದ್ಧರಾದರು ಎಲ್ಲ ಆಯ್ತದು. ಈಗ ನಾನು ಒಂದು ಕಾದಂಬರಿಯನ್ನು ಬರೀಲಿಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಕೂಡ ವೇಣು ಅವರೇನಿದೆ. ನಾನು ಅವರು ಹಾಗಾಗಿ ಸಿಗ್ತಾ ಇದ್ದಾಗ ಅವನು ಬೈತಿದ್ದ, ಬರೆಯೋದೇ ಬಿಟ್ಬಿಟ್ಟಿದ್ಯಾ ನೀನು, ಬರೀ ಅಂತ ಹೇಳಿ ಬೈತಿದ್ದ. ಯಾವಾಗಲೂ ಒಂದು ಸರ್ತಿ ನಿದ್ದೆಯಿಂದ ಇದ್ದಂಗೆ ಮತ್ತೆ ಬರೀತಿದ್ದೆ. ಮತ್ತೆ ಹಾಗೇನೇ ಅವ್ರು ಪ್ರಕಟವಾಗ್ತಿದ್ವು. ನನ್ನ ಹೆಚ್ಚಿಗೆ ಕಥೆಗಳಾಗಲಿ ಕಥೆಗಳು ನಾವು ವಾಪಸ್ ಬಂದಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ಬರೀತಾನೆ ಇರಲಿಲ್ಲ, ಕಳಿಸ್ತಾನೆ ಇರಲಿಲ್ಲ. ವೇಣು ಅವರು ಬರೀತಿದ್ರು. ಆಮೇಲೆ ಅವನು ನನಗೆ ಬೈದು ಬರೆಸ್ತಿದ್ದ. ಆಮೇಲೆ ಕಾದಂಬರಿನೂ ಅಷ್ಟೇನೆ ಅವರ ಒಂದು ಪ್ರೋತ್ಸಾಹದಿಂದ ಅವನು ಬಿಡಲಿಲ್ಲ. ನಾನು ಏನಪ್ಪ ಎಲ್ಲಿಗೆ ಬಂತು ನೀನು ಕಾದಂಬರಿ ಅಂತ ಫೋನ್ ಮಾಡಿ ಕೇಳ್ತಾನೆ ಇರ್ತಿದ್ದ. ಹಾಗಾಗಿ ನಾನು ಬರೀಲೇಬೇಕಾಗ್ತದೆ. ತೊಗೊಂಬ ಕಾದಂಬರಿ ಇರ್ತಿದ್ರು, ತೊಗೊಂಬ ಎಷ್ಟು ಮಾಡಿದ್ಯಾ, ಎಷ್ಟು ಬರೆಸ್ತೀಯ ಅಂತಂದಿದ್ದೆ. ನನಗೆ ಬರೀಲೇಬೇಕಾಯ್ತು. ಬರದೆ ಅವನಿಗೆ ಕೊಟ್ಟೆ. ಅವನು ಅದನ್ನೆಲ್ಲ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಪಬ್ಲಿಷ್ ಕಳಿಸ್ಕೊಟ್ಟ. ಆನಂತರ ಕಾದಂಬರಿ ಆಯಿತು. ಇದಕ್ಕೆಲ್ಲ ಕಾರಣ ವೇಣು. ಆಮೇಲೆ ನನ್ನ ಸಾಹಿತ್ಯಿಕ ವಲಯದಲ್ಲಿ ಇಂಡೈರೆಕ್ಟಾಗಿ ಭಾಳಷ್ಟು ಜನ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮ ಮಾವನವರು ಚಂದ್ರಪ್ಪನವರು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಪ್ರೋತ್ಸಾಹದ ಮಾತನ್ನು ಮಾಡ್ತಾಯಿದ್ರು. ಮತ್ತು ಮುಕುಂದಪ್ಪನವರು ಅವರು ಕೂಡ ಕಾದಂಬರಿ ಓದ್ತಿದ್ರು. ಮನೆಗೆ ಬಂದಾಗೆಲ್ಲ ಓದ್ಬಿಟ್ಟು ಚೆನ್ನಾಗಿ ಬರಿತಾ ಇದೆಯಾ, ಬರೀ ಅಂತ ಹೇಳ್ತಾ ಇದ್ರು. ಆನಂತರ ನನ್ನ ಬೆನ್ನೆಲುಬಾಗಿ ನಿಂತಿದ್ದವನು ಅಂತ ಹೇಳಿದ್ರೆ ನಮ್ಮ ತಮ್ಮ ಜಗನ್ನಾಥ. ಎಲ್ಲಿಯೇ ಹೋಗಲಿ ಆತ ನನ್ನ ಹಿಂದೆ ಇದ್ದೇ ಇರ್ತಿದ್ದ. ಇವತ್ತಿಗೂ ಕೂಡ ಅವನು ಇಲ್ದಲೇ ನಾನೆಲ್ಲೂ ಹೋಗೋದೇ ಇಲ್ಲ. ಅವನು ಕೂಡ ನನ್ನ ಶ್ರೀನಿವಾಸ ಇವರು ಕೂಡ ನನಗೆ ಇದ್ರ ಬಗ್ಗೆ ಭಾಳಷ್ಟು ಕಾದಂಬರಿ ಬರೆಯೋದ್ರ ಬಗ್ಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ನನ್ನ ತಂಗಿಯರಾಗಿರ್ತಕ್ಕಂಥ ಪದ್ಮಾವತಿ, ನಾಗರತ್ನ ಮತ್ತು ಲೋಕೇಶ್ವರಿ. ಹಾಗೆ ನನ್ನ ಇಲ್ಲಿ ಇನ್ನೊಂದು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಬ್ರದರಿಲ್ಲ ಒಬ್ಬರು. ನಾನು ಅದರ ಹಿಂದಿನ ದಿವಸ ಇದೇ ಸಾಹಿತ್ಯದ ಬಗ್ಗೆ ಕಾದಂಬರಿ ಎಲ್ಲಿಗೆ ಬರ್ತೀನಿ ಅಂತ ಕೇಳಿದರು. ಕೃಷ್ಣಪ್ಪ ಅಂತಕ್ಕಂಥವ್ರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ರಿಟೈರ್ ಆಗಿದ್ರು. ಅವರು ಅದರ ಹಿಂದಿನ ದಿವಸ ನಾನು ಹೋಗಿ ಮಾತಾಡ್ಕೊಂಡು ಬಂದೆ. ಅವರು ಎಲ್ಲಿಗೆ ಬಂತು ಕಾದಂಬರಿ, ಎಲ್ಲಿಗೆ ಏನು ಮಾಡ್ತಾ ಇದ್ದೀರಾ ಏನು ಅಂತಂದ್ರೆ ಕೇಳಿದರು. ಹೇಳಿದೆ ಬಂದಿದೆ, ಕಳಿಸ್ಕೊಟ್ಟಿದ್ದೀನಿ ಹಾಗೆ ಅಂತಂದೇಳಿ. ಪಾಪ ಅವರು ಇನ್ನು 2 ದಿವಸಕ್ಕೆ ಅವರು ಎಕ್ಸ್ಪೈರ್ ಆಗ್ಬಿಟ್ರು. ಅದೊಂದು ದುಃಖ ನಮ್ಮನ್ನು ಮಾಡ್ತಾ ಇದ್ರು. ಆಮೇಲೆ ಭಗವಾನ್ ದಾಸ್ ಅವರು ಇವತ್ತು ಅಡಿಷನಲ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿದ್ದಾರೆ. ಅವರು ಕೂಡ ನನ್ನ ಬರವಣಿಗೆಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನಿಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಮತ್ತು ನಾಗಪ್ಪ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ರು, ಅವರು ಬಂದಿದ್ದಾರೆ. ಮತ್ತು ನನ್ನ ಬ್ರದರಿಲ್ಲ ಷಣ್ಮುಖಪ್ಪ ಅವರು ಕೂಡ ಬಂದಿದ್ದಾರೆ. ನನ್ನ ಮಗಳು ಶ್ರುತಿ, ಅವಳು ಯಾವಾಗಲೂ ಪ್ರತಿದಿನನೂ ಏನು ದೇವ್ರ ಮೇಲಿನ ಹೂವು ತಪ್ಪಿದ್ರು ಕೂಡ ಅವಳು ಪ್ರತಿ ದಿವಸ ಫೋನ್ ಮಾಡಿ ಮೈಸೂರಿನಿಂದ ಹೇಗಿದೆಯಪ್ಪ, ಏನು ಮಾಡ್ತಾ ಇದೆಯಪ್ಪ ಅಂತ ವಿಚಾರಿಸ್ತಾ ಇದ್ದೆ. ಮತ್ತು ನನ್ನ ಅಳಿಯ
ಅವರು ಮತ್ತು ನನ್ನ ಮಕ್ಕಳಾಗಿರ್ತಕ್ಕಂಥ ರಾಘವೇಂದ್ರ ರಾಜೇಂದ್ರ ಇವರು ಕೂಡ ಭಾಳಷ್ಟು ಇದು ಮಾಡಿದ್ದಾರೆ. ಆಮೇಲೆ ವಿನುತಾ ಅವರು ಲೇಬರ್ ಇನ್ಸ್ಪೆಕ್ಟರ್ ಲೇಬರ್ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದಾರೆ. ಅವರು ಕೂಡ ಭಾಳಷ್ಟು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ. ಇವರೆಲ್ಲರ ಒಂದು ಆಸೆ, ಇವರೆಲ್ಲರ ಒಂದು ಇದರಿಂದ ಹಿತೈಷಿಯಿಂದ ನನ್ನ ಒಂದು ಈ ಕಾದಂಬರಿ ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ನಾನು ಒಂದು ಹಂತದಲ್ಲಿ ನಾನು ಉತ್ಸಾಹವನ್ನೇ ಕಳ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ನನ್ನ ಮೊಮ್ಮಗಳು ಸೃಜನ ಅವಳು ಹುಟ್ಟು ಬಂದು ಅದು ಈ ಕಾದಂಬರಿ ಬರೆಯೋದಕ್ಕೆ ನನಗೆ ಭಾಳಷ್ಟು ಚೈತನ್ಯ ಅನ್ನಿಸ್ತು. ಮೊಮ್ಮಗಳು ಹೀಗಾಗಿ ನಾನೊಂದು ಕಾದಂಬರಿಯನ್ನು ಬರೆದಿದ್ದೇನೆ. ಇವರೆಲ್ಲರಿಗೂ ಇಲ್ಲಿ ಬಂದು ಸೊಗಸಾಗಿ ಮಾತಾಡಿರ್ತಕ್ಕಂಥ ಎಲ್ಲ ಹೃದಯ, ಮುಖ್ಯವಾಗಿ ನಮ್ಮ ಮಲ್ಲಿಕಾರ್ಜುನ ಕಡ್ಕೋಳ್ ಅವರು ಇಲ್ಲದೇ ಇದ್ದರೆ ನಾನಿಲ್ಲಿ ಈ ಸಮಾರಂಭವನ್ನು ಮಾಡಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಅವರು ಭಾಳಷ್ಟು ಮುಖ್ಯವಾಗಿ ವಹಿಸಿ ನನಗೆ, ಯಾಕೆಂದರೆ ಇಲ್ಲಿ ಯಾರೂ ಪರಿಚಯನೇ ಇಲ್ಲ ನನಗೆ. ನಾನು ಇಲ್ಲೇ ಇದ್ರೂ ಕೂಡ, ಇಷ್ಟು ವರ್ಷ ಇಲ್ಲೇ ಇದ್ರೂ ಕೂಡ ನಾನು ಯಾರನ್ನೂ ಪರಿಚಯ ಮಾಡ್ಕೊಂಡಿರಲಿಲ್ಲ. ಇವರು ನಿಂತು ಈ ಎಲ್ಲ ಒಂದು ಕಾರ್ಯವನ್ನು ನಡೆಸ್ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ತಾವು ಇಲ್ಲಿ ಎಲ್ಲರೂ ಸಾಹಿತ್ಯ ಅಭಿಮಾನಿಗಳು ಇಲ್ಲಿ ನೆರೆದು ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.